ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಅಲ್ಪಸಂಖ್ಯಾತ ನಿಗಮದಿಂದ ಬರ್ತೀರಾ ಅವ್ರಿಗೊಂದು ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನ ಬಿಟ್ಟಿದ್ದಾರೆ. ಈ ಅರ್ಜಿಯನ್ನ ಯಾವ್ಯಾವ ಯೋಜನೆಗಳಿದಾವೆ ಮತ್ತೆ ಅರ್ಜಿಯನ್ನ ಹಾಕ್ಬೇಕಾದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಈ ಅರ್ಜಿಯ ಬಗ್ಗೆ ಎಲ್ಲಾ ತರ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಅಲ್ಪಸಂಖ್ಯಾತರು ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ ಮುಸ್ಲಿಮರು ಬರ್ತಾರೆ, ಜೈನರು ಬರ್ತಾರೆ, ಬುದ್ಧರು ಬರ್ತಾರೆ, ಸಿಖ್ಖರು ಬರ್ತಾರೆ, ಮತ್ತೆ ಪಾರ್ಸಿಗಳು ಬರ್ತಾರೆ. ಅವರೆಲ್ಲ ಈ ಯೋಜನೆ ಅಡಿಯಲ್ಲಿ ಬರ್ತಾರೆ. ಮತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನೀವು ಯಾವ್ದು ಯೋಜನೆ ಇದರಲ್ಲಿ ಹಾಕ್ತೀರಾ ಅಪ್ಲಿಕೇಶನ್ ಅಂದ್ರೆ ವಿವಿಧ ಯೋಜನೆಗಳಿಗೆ ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸ್ವಾವಲಂಬಿ ಸಾರಥಿ ಯೋಜನೆಯನ್ನು ಬಿಟ್ಟಿದ್ದಾರೆ, ಮತ್ತೆ ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹಧನ ಬಿಟ್ಟಿದ್ದಾರೆ, ಮತ್ತೆ ವ್ಯಾಪಾರ ಉದ್ಯಮಿಗಳಿಗೆ ನೇರ ಸಾಲ ಯೋಜನೆ ಬಿಟ್ಟಿದ್ದಾರೆ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಬಿಟ್ಟಿದ್ದಾರೆ, ಮತ್ತೆ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸಾಲ ಯೋಜನೆ ಬಿಟ್ಟಿದ್ದಾರೆ. ಮತ್ತೆ ನಿಮ್ ಬಂದ್ಬಿಟ್ಟು ಇನ್ನೊಂದು ಸಿಖ್ಖರ ಸಮುದಾಯ ಆರ್ಥಿಕ ಸಬಲೀಕರಣಕ್ಕೆ ಪ್ರೋತ್ಸಾಹ ಧನವನ್ನ ಕೊಡೋದು, ಅದ್ರ ಬಗ್ಗೆ ಯೋಜನೆಯನ್ನು ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಇವಾಗ ಕೆಲವೊಬ್ರು ಸಣ್ಣ ವ್ಯಾಪಾರನ ಹಾಕ್ಬೇಕು ಅನ್ಕೊಂಡಿರ್ತೀರಾ, ಅದೇ ಸಾಲನ ತಗೋಬೇಕು ಅನ್ಕೊಂಡಿರ್ತೀರಾ, ಅದೇ ನಿಮ್ಗೆ ಬ್ಯಾಂಕ್ ಸಾಲ ಕೊಡತ್ತೆ. 50% ಬ್ಯಾಂಕ್ ಸಾಲ ಕೊಡತ್ತೆ ನಿಮ್ಗೆ. ನೀನು 50% ನೀವು ಅದನ್ನ ಕಂತು ಮುಖಾಂತರ ಅವರಿಗೆ ಸಾಲವನ್ನ ಕಟ್ಟಬೇಕಾಗಿರತ್ತೆ. ಆ ತರ ಇರತ್ತೆ. ಅದು ನಿಮ್ಗೆ ಯೂಸ್ಫುಲ್ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ನಿಮ್ ಅಪ್ಲಿಕೇಶನ್ ಇಟ್ಕೊಳತ್ತೆ, ಅಲ್ಲಿಂದ ನಿಮ್ಗೆ ನೇರವಾಗಿ ಸಾಲ ಸಿಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಿಮ್ ಮಕ್ಕಳೇನಾದ್ರೂ ಬೇರೆ ದೇಶದಲ್ಲಿ ಹೋಗಿ ಓದ್ಬೇಕು ಅನ್ಕೊಂಡಿದ್ರೆ ಅವರಿಗೂ ಕೂಡ ಇಲ್ಲಿ ಸಾಲವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ಸ್ವಾವಲಂಬಿ ಸಾರಥಿ ಯೋಜನೆ. ಯಾರಾದ್ರೂ ಟ್ಯಾಕ್ಸಿ ಅಥವಾ ರಿಕ್ಷಾ ಆಟೋ ತಗೊಂಡು ಓಡಿಸ್ಬೇಕು, ಅದರಲ್ಲಿ ಜೀವನ ಕಟ್ಕೋಬೇಕು ಅನ್ಕೊಂಡಿದ್ರೆ ಅವರಿಗೂ ಕೂಡ ಇದು ಒಂದು ಒಳ್ಳೆ ಅವಕಾಶ ಆಗಿರತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೇಷ್ಮೆ ನೂಲು ಬಿಚ್ಚಣಿಕೆ ಉದ್ಯಮಕ್ಕೆ ಪ್ರೋತ್ಸಾಹಧನ. ಯಾರಾದ್ರೂ ಅದ್ರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಅಪ್ಲೈ ಮಾಡ್ಬೋದು. ಇಲ್ಲಿ ಸಾಂತ್ವನ ಯೋಜನೆ ಅಂತ ಇದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಕೋಮು ಗಲಭೆ ಮತ್ತು ಹಿಂಸಾಚಾರಕ್ಕೆ ಸಂದರ್ಭದಲ್ಲಿ ಹಾಗೂ ಪರಿಸರದ ವಿಕೋಪಗಳಿಂದ ವ್ಯಾಪಾರಕ್ಕೆ ಕೇಂದ್ರಗಳ ಹಾಗೂ ವಾಸದ ಮನೆಗಳಿಗೆ ನಾಶ ಅಥವಾ ಹಾನಿಕಾರಗೊಳಗಾಗಿದ್ದ ಅಂತಹ ಪ್ರಕರಣದಲ್ಲಿ ಕನಿಷ್ಠ 2 ಲಕ್ಷ ನಷ್ಟವಾಗಿದ್ದರೆ ಸಾಲ ಸೌಲಭ್ಯ ಒದಗಿಸಲಾಗುವುದು. ಮೇಲ್ಕಂಡಂತೆ 2 ವರ್ಷಗಳ ರಾಜ್ಯದಲ್ಲಿ ವಿಶೇಷ ದುರ್ಬಲ ವರ್ಗದ ಫಲಾನುಭವಿಗಳಿಗೆ ಗರಿಷ್ಠ 0.5% ಲಕ್ಷಗಳು ಘಟಕದ ವೆಚ್ಚ 50% ಸಹಾಯಧನವನ್ನು, 3% ಬಡ್ಡಿ ದರದ 50% ಸಾಲವನ್ನು ಕೊಡಲಾಗತ್ತೆ. ಇಲ್ಲಿ ಬಡ್ಡಿ ದರ ಎಷ್ಟಾಗತ್ತೆ ಅಂದ್ರೆ 3% ಆಗತ್ತೆ. ಮತ್ತೆ ನಿಮ್ಗೆ ಸಾಲ ಇಲ್ಲಿ ಬಂದ್ಬಿಟ್ಟು 5 ಲಕ್ಷದವರೆಗೂ ಕೊಡ್ತಾರೆ ಅವರು. ಅದ್ರಲ್ಲಿ ನಿಮ್ಗೆ 50% ಘಟಕ ವೆಚ್ಚ ಆಗಿರತ್ತೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನೇನ್ ಡೀಟೇಲ್ಸ್ ಬೇಕು, ಅರ್ಹತೆ ಏನೇನ್ ಬೇಕು ಎಲ್ಲ ಇಲ್ಲೇ ಇದೆ. ನಿಮ್ದು ಎಲ್ಲಾ ಡೀಟೇಲ್ಸ್, ನಿಮ್ ದಾಖಲೆಗಳು ಏನೇನ್ ಬೇಕು ಅದ್ರ ಬಗ್ಗೆ ಇರುತ್ತೆ. ಇಲ್ಲಿ ಇನ್ನೊಂದು ಯೋಜನೆ ಅಂದ್ರೆ ಇವಾಗ ಎಲ್ಲರೂ ಕೂಡ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತಾನೆ ವೇಟ್ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು ಸರದಿ ಯೋಜನೆಯಡಿ ಬ್ಯಾಂಕುಗಳಿಂದ ಮಂಜೂರಾತಿ ನೀಡಿದ ಪಡೆದ ಟ್ಯಾಕ್ಸಿ ಸರಕು ವಾಹನಗಳಿಗೆ ಖರೀದಿಸಲು ಪ್ರತಿ ಫಲಾನುಭವಿಗಳಿಗೆ ವಾಹನದ ಮೌಲ್ಯದ ವೆಚ್ಚ 50% ಅಥವಾ ಗರಿಷ್ಠ ರೂಪಾಯಿ 3 ಲಕ್ಷದವರೆಗೂ ಆಟೋ ರಿಕ್ಷಾ ಖರೀದಿಸಲು ಗರಿಷ್ಠ 75,000 ಸಹಾಯಧನನ ನೀಡಲಾಗಿರುತ್ತದೆ ಅಂತ ಇದೆ. ಬ್ಯಾಂಕ್ ಕಡೆಯಿಂದ ಕೊಡಲಾಗಿರುತ್ತೆ ಅಂತ ಇದೆ. ಅಂದ್ರೆ ನಿಮ್ದು ಇವಾಗ ಏನ್ ಆಟೋ ತಗೋತೀರಾ ಇಲ್ಲ ಟ್ಯಾಕ್ಸಿ ತಗೋತೀರಾ, ಈ ಟ್ಯಾಕ್ಸಿ ಎಕ್ಸಾಂಪಲ್ 3 ಲಕ್ಷ ಟ್ಯಾಕ್ಸಿ ಇದೆ ಅಂದ್ರೆ ಅದ್ರಲ್ಲಿ ನಿಮ್ಗೆ 1.5 ಲಕ್ಷ ಬ್ಯಾಂಕ್ಗೆ ಕೊಡತ್ತೆ. ಅದು ಇನ್ನೊಂದು 1.5 ಲಕ್ಷನು ನೀವು ಬ್ಯಾಂಕ್ಗೆ ಸಾಲ ಕಟ್ಟಿ ತೀರಿಸಬೇಕಾಗಿರುತ್ತೆ. 50% ಅಷ್ಟು ನೀವು ಅವರಿಗೆ ಸಾಲ ಕೊಟ್ಟು ತೀರಿಸಬೇಕಾಗಿರುತ್ತೆ. ಆ ತರ ಇರುತ್ತೆ. ಇಲ್ಲಿ ನಿಮ್ಗೆ ಅರ್ಜಿದಾರರ ಅರ್ಹತೆ ಏನೇನಾಗಿರ್ಬೇಕಂದ್ರೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸೇರಿರಬೇಕಾಗಿರತ್ತೆ. ಅಲ್ಪಸಂಖ್ಯಾತರು ಯಾರ್ಯಾರು ಬರ್ತಾರೆ ಆಕಾಶಲ್ಲಿ ಅಂತ ನಾ ಆಲ್ರೆಡಿ ಹೇಳಿದೀನಿ. ಅವರು ಕರ್ನಾಟಕದ ನಿವಾಸಿಯಾಗಿದ್ದು ಅಲ್ಪಸಂಖ್ಯಾತ ಇದಕ್ಕೆ ಕಾಸ್ಟ್ಗೆ ಸೇರಿರ್ಬೇಕಾಗಿರುತ್ತೆ. ಮತ್ತೆ ನೆಕ್ಸ್ಟ್ ಒಂದು ಬಂದು ಅರ್ಜಿದಾರರ ಕರ್ನಾಟಕ ಶಾಶ್ವತ ನಿವಾಸಿಯಾಗಿರ್ಬೇಕು. ನೆಕ್ಸ್ಟ್ ಒಂದು ಬಂದು ಅರ್ಜಿದಾರರ ವಯಸ್ಸಂದ್ರೆ 18 ರಿಂದ 55 ವರ್ಷಗಳ ನಡುವೆ ಇರಬೇಕು. ಮತ್ತೆ ನಿಮ್ಗೆ ವಾರ್ಷಿಕ ಆದಾಯ ನಿಮ್ದು ಇನ್ಕಮ್ ಅಲ್ಲಿ ಇರುತ್ತೆ. ಕಾಶ್ ಇನ್ಕಮ್ ಕೊಡ್ತಾರಲ್ಲ, ಆ ಇನ್ಕಮ್ ಅಲ್ಲಿ 6 ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ದು ವಾರ್ಷಿಕ ಆದಾಯ. ಮತ್ತೆ ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ನೆಕ್ಸ್ಟ್ ಒಂದು ಬಂದು ನಿಮ್ದು ಕುಟುಂಬ ಸದಸ್ಯದ ಕೇಂದ್ರ ಸರ್ಕಾರಿ ಉದ್ಯೋಗಿ ಆಗಿರಬಾರ್ದು. ಅಂದ್ರೆ ನಿಮ್ ಮನೆಯಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬ್ ಪಡೆದಿರಬಾರ್ದು. ಅವರು ಅಪ್ಲೈ ಮಾಡಬಹುದು. ಗೌರ್ಮೆಂಟ್ ಜಾಬ್ ಇದ್ದವರಿಗೆ ಈ ಯೋಜನೆ ಅಪ್ಲಿಕೇಬಲ್ ಆಗೋದಿಲ್ಲ. ಮತ್ತೆ ಕಳೆದ 5 ವರ್ಷಗಳ ಹಿಂದೆ ಯಾವ್ದಾದ್ರು ಯೋಜನೆಯಲ್ಲಿ ನೀವು ಸಾಲವನ್ನು ತಗೊಂಡಿದ್ರೆ ಇದಕ್ಕೆ ನೀವು ಅಪ್ಲಿಕೇಬಲ್ ಆಗೋದಿಲ್ಲ. ದಾಖಲೆಗಳು ಏನೇನ್ ಬೇಕಂದ್ರೆ ಇಲ್ಲಿ ನಿಮ್ದು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ಅಂದ್ರೆ ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗತ್ತೆ, ಮತ್ತೆ ನಿಮ್ದು ಅಡ್ರೆಸ್ ಪ್ರೂಫ್ ಗೋಸ್ಕರ ಆಧಾರ್ ಕಾರ್ಡ್ ಬೇಕಾಗತ್ತೆ, ಮತ್ತೆ ನಿಮ್ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತೆ, ಪಾಸ್ಬುಕ್ ಬೇಕಾಗತ್ತೆ, ಮತ್ತೆ ವಾಹನ ಅಂದಾಜು ದರ ಪಟ್ಟಿ ಅಂತ ಇರುತ್ತೆ ಅದೊಂದು ಬೇಕಾಗತ್ತೆ, ಮತ್ತೆ ನಿಮ್ದು ಜಾತಿ ಪ್ರಮಾಣ ಪತ್ರ ಅದೊಂದು ಬೇಕಾಗತ್ತೆ, ಮತ್ತೆ ಸ್ವಯಂ ಘೋಷಣೆ ಪತ್ರ ಅಂತ ಇರುತ್ತೆ. ಅದನ್ನ ನೀವು ಇಲ್ಲಿ ಅವ್ರ PDF ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಅಂಗಡಿಯಲ್ಲಿ ಹೋಗಿ ಜೆರಾಕ್ಸ್ ತಗೊಂಡ್ಬಂದು ಅದಕ್ಕೆ ನೀವು
ಓಪನ್ ಮಾಡಿದ ತಕ್ಷಣ ಈ ತರ ಇರುತ್ತೆ. ಇಲ್ಲಿ ನಿಮ್ದು ಶ್ರೀಮತಿ ಹೆಸರು ಶ್ರೀ ಅಥವಾ ಶ್ರೀಮತಿ, ನಿಮ್ ಗಂಡನ ಹೆಸರು ಇಲ್ಲ ನಿಮ್ದು ಹೆಂಡತಿ ಹೆಸರು ಮೇಲೆ ತಗೋಬೇಕಾದ್ರೆ ಅದರ ಅವ್ರ ಹೆಸರು ಹಾಕಿ, ನಿಮ್ ಗಂಡ ಇದ್ರೆ ಗಂಡನ ಹೆಸರು ಹಾಕಿ, ಮೊಮ್ಮಗಳು ಪತ್ನಿ ಏನ್ ಹಾಕ್ಬೇಕು ಅವ್ರು ಹಾಕ್ಬಿಟ್ಟು ಕೆಳಗಡೆ ಸ್ಥಳ ದಿನಾಂಕ ಅರ್ಜಿದಾರರ ಸಹಿ ಅಂತ ಇದೆ, ಅದನ್ನ ಹಾಕ್ಬಿಟ್ಟು ನಿಮ್ ಹತ್ರ ಇಟ್ಕೊಳ್ಳಿ. ಯಾಕೆ ಬೇಕಾಗತ್ತಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರತ್ತೆ ಡಾಕ್ಯುಮೆಂಟ್ಸ್. ಅದಕ್ಕೆ ಸ್ವಯಂ ಘೋಷಣೆ ಪತ್ರ ಇರುತ್ತೆ, ಅದನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದು ಅಪ್ಲೋಡ್ ಮಾಡಿದ್ರೆ ಸಾಕು, ನಿಮ್ಗೆ ಅಪ್ಲಿಕೇಶನ್ ಇಟ್ಕೊಂಡಾದ್ಮೇಲೆ ನಿಮ್ಗೆ ಈಸಿಯಾಗಿ ಈ ಯೋಜನೆ ಅಡಿಯಲ್ಲಿ ಸಾಲ ಸಿಗುತ್ತೆ. ಮತ್ತೆ ಇದೇ ತರ ನಿಮ್ಗೆ ಬೇರೆ ಎಲ್ಲ ಇಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇದೆ. ಯಾರೆಲ್ಲ ರೈತರಿದ್ದೀರಾ ಅವರಿಗೆ ಗಂಗಾ ಕಲ್ಯಾಣ ಯೋಜನೆ ಬಗ್ಗೆ ಬೇಕು ಅಂದ್ರೆ ಎಲ್ಲಾ ತರ ಅಪ್ಡೇಟ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಕ್ ಆಗಲ್ಲ, ಜಾಸ್ತಿ ಆಗ್ಬಿಡತ್ತೆ ಎಲ್ಲಾನು. ಅದಕ್ಕೋಸ್ಕರ ಒಂದ್ರ ಬಗ್ಗೆ ಹೇಳಿದೀನಿ. ಮತ್ತೆ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಯೋಜನೆ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕಾದಲ್ಲಿ ನಮ್ಗೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನು ಹೆಲ್ಪ್ಫುಲ್ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೆ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಾದಲ್ಲಿ ಕೂಡ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.